ಅಯ್ಯೋ, ನಮ್ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆ್ಯಂಡ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಪ್ರಸಾರ ಮಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಳಗರೆ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ರಾಜಶೇಖರ್ ಅಲ್ಕೂಡ್ ಅವರು ಮಾತನಾಡಿದರು. ಈ ಒಂದು ವಿಷಯನ ನಾವು ಪ್ರಸಾರ ಮಾಡಿದಾಗ ಈ ವಿಷಯನ ಕೇಳಿ ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯಗಳನ್ನ ನಿಮಗಾಗಿ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಆ ಒಂದು ವಿಷಯದ ಬಗ್ಗೆ ಮಾತನಾಡಿದಂತಹ ಅಭಿಪ್ರಾಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಈಗ ಕ್ಯಾನ್ಸರ್ ಅಂತ ಹೇಳಿದಾಗ ಈಗ ಕಾಮನ್ ಆಗ್ತಾ ಇದೆ ಕ್ಯಾನ್ಸರ್. ಆದ್ರೂನು ಕ್ಯಾನ್ಸರ್ ಅಂದ್ರೆ ತುಂಬಾ ಭಯ ಜನರಲ್ಲಿ. ಅದ್ರಲ್ಲಂತೂ ವಯಸ್ಸಾದವರಿಗೆ ಕ್ಯಾನ್ಸರ್ ಬಂದ್ರೆ ಅವರು ಮಾನಸಿಕವಾಗಿನೂ ತುಂಬಾ ಕುಗ್ಗು ಹೋಗ್ತಾರೆ ಹಿರಿಯರು. ಹಾಗಾಗಿ ಹಿರಿಯರಿಗೆ ಕ್ಯಾನ್ಸರ್ ಈ ರೀತಿಯ ಲಕ್ಷಣಗಳು ಅಥವಾ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಅವರು ಮಾನಸಿಕವಾಗಿ ಹೇಗೆ ಸದೃಢರಾಗಿರ್ಬೇಕು ಸರ್? ಫಸ್ಟ್ ನಾವು ಏನದರ ಒಂದು ವಯಸ್ಸಿಗೆ ತಕ್ಕಂತೆ ಆಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ಮೊದಲು ಮುಖ್ಯ. ಈಗ ಏನಾಗುತ್ತೆ, ನಾವು ಇದು BP, ಶುಗರ್, ಹಾರ್ಟ್ ಎಷ್ಟೊಂದ್ ಜನರಿಗೆ ವಯಸ್ಸಾದವರಿಗೆ ಅದು ಎಲ್ಲ ಸರ್ಜರಿ ಆಗಿರುತ್ತೆ, ಎಷ್ಟೊಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಭಯ ಪಡಂಗಿಲ್ಲ. ಸೊ ಅದೇ ರೀತಿಯಿಂದ ಕ್ಯಾನ್ಸರ್ ಅಂತ ಹೆಸರಿಟ್ರ ಮೇಲೆ ಯಾವ್ದೋ ಒಂದ್ ಭಾಗಕ್ಕಾದ್ರೆ ಹಿರಿಯರು ಭಯ ಪಡೋಂಥದ್ದು ಏನಿರಲ್ಲ. ತರ ಒಂದ್ ಮಾನಸಿಕವಾಗಿ ಅವರು ದೌರ್ಬಲ್ಯತೆ. ಕ್ಯಾನ್ಸರ್ ಕೂಡ ಅರ್ಲಿ ಹಂತದಲ್ಲಿ ಬಂದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಆಗ್ತದೆ. ಅವ್ರು ಯಾವ್ದು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಸರ್, ಮತ್ತೊಂದು ಪ್ರಶ್ನೆ ನಮ್ ಕಡೆಯಿಂದ.
ಈಗ ರೀಸೆಂಟ್ ಆಗಿ ಒಬ್ರು ಬೋನ್ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಡಯಾಗ್ನೋಸ್ ಮಾಡಿದ್ರು ಸರ್. ಅವ್ರಿಗೆ ಲೈಫ್ ಇನ್ 3 ವರ್ಷ ಟೈಮ್ ಕೊಟ್ಟಿದ್ರು ಅಷ್ಟೇ. ಬಟ್ ಅವರು ಇನ್ನ ಲೈಫ್ ಸ್ಪ್ಯಾನ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು 7 years ಸರ್ವೈವ್ ಆದ್ರು. ಸೊ ಅದು ಹೇಗ್ ಸರ್ ಪಾಸಿಬಲ್ ಅದು? ಹಾ ಹಾ ಈಗ ಅದು ಯಾವ ಬೋನ್ ಕ್ಯಾನ್ಸರ್ ಅಂತ ಏನಾರ ಮಾತ್ರ ಮಾಹಿತಿ ಇದೆ ಸರ್? ಅದು ಸ್ಪೈನಲ್ Madam. ಸರ್, ಸ್ಪೈನಲ್ಲಿ. ಸ್ಪೈನ್ ಅಲ್ಲಿ ಕ್ಯಾನ್ಸರ್. ವಯಸ್ಸು ಎಷ್ಟಾಗಿತ್ತು ಅವರಿಗೆ? ಸರ್ ಡಯಾಗ್ನೈಸ್ ಆದಾಗ ಅವ್ರಿಗೆ 64 ಇತ್ತು ಸರ್. ಆಮೇಲೆ ಇದೇನಾಗತ್ತೆ ಅಂದ್ರೆ ನೀವು ಕೇಳಿರೋದು ಅದು ಡಯಾಗ್ನೋಸ್ ಬಿಟ್ಬಿಡಿ. ಈ ಕೆಲವು ಏನಿರುತ್ತಂದ್ರೆ ನಾನು ಹೇಳ್ದಲ್ಲ, ಈಗ ಸ್ತನಸ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಆ ಟೈಮಲ್ಲಿ ಏನಾಯ್ತು ಅಂತಂತಂದ್ರೆ ನಾನು ಏನ್ ಹೇಳಿದ್ದೆ ಅಂದ್ರೆ, ಒಂದು ಫಾಲೋ ಅಪ್ ಅಲ್ಲಿ ಯೂಶಲಿ ಈ ಕ್ಯಾನ್ಸರ್ ಈ ತರ ಬಿಹೇವ್ ಆಗುತ್ತೆ ಅಂತಂದು ಒಂದೊಂದು ಕ್ಯಾನ್ಸರ್ ಬಗ್ಗೆ ನಮ್ಮ ಹತ್ರ ಅನುಭವ ಇರುತ್ತೆ ಅಥವಾ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. ಈ ಸ್ಟೇಜ್ ಅಲ್ಲಿ ಬಂದ್ರೆ ಇಂತ ರೋಗಿ ಇಷ್ಟು ದಿವಸ ಇರ್ಬೋದು, ಇಷ್ಟು ತಿಂಗಳ ಇರ್ಬೋದು, ಇಷ್ಟು ವರ್ಷ ಇರ್ಬೋದು ಅಂತ ಆ ತರ ಇರ್ತದೆ. ಇವರಲ್ಲಿ ಕೂಡ ಆ ತರ ಡಾಕ್ಟರ್ ಅಸೆಸ್ಮೆಂಟ್ ಮಾಡಿ 3 years ಅಂತ ಹೇಳಿರ್ತಾರೆ. ಕೆಲವು ಟೈಮ್ ಏನಾಗುತ್ತೆ, ನಮ್ ಬಾಡಿ ಮೆಕ್ಯಾನಿಸಮ್, ನಮ್ದು ಇದು ಏನ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೆ ನಾವ್ ಹೇಳಿರೋ ಪೀರಿಯಡ್ ಗಿಂತ ಅವ್ರು ಜಾಸ್ತಿ ಬದುಕಿದಾರೆ ಅಂತಂದ್ರೆ ಅವ್ರದ್ದು ಒಳ್ಳೇದೇ. ಯಾವ್ದು ಕಾಯಿಲೆ ಇಲ್ಲದ ಬದುಕಿದಾರೆ ಅಂದ್ರೆ ಅದು ತುಂಬಾ ಸಂತೋಷವಾದ ಸಂಗತಿ. ಸೊ ನಾವು ಯೂಶಲಿ ಎಲ್ಲರೂ ಬಂದು ಅದೇ ಕೇಳೋದು ಫಸ್ಟ್ ಪ್ರಶ್ನೆ, ಇದಾಗಿದೆಯಲ್ಲ ಸರ್, ನಾವ್ ಎಷ್ಟು ತಿಂಗಳ ಇರ್ತೀವಿ, ಎಷ್ಟು ವರ್ಷ ಇರ್ತೀವಿ ಅಂತ. ನಾವ್ ಆತರ ನೆಗೆಟಿವ್ ಆನ್ಸರ್ ಕೊಡಕ್ ಹೋಗಲ್ಲ. ಎಲ್ಲ ಚೆನ್ನಾಗ್ ಆಗ್ತೀರಿ, ಇರ್ತೀರಿ, ಆ ತರ ಅವ್ರ ರಿಲೇಟಿವ್ಸ್ ಬಂದು ಕೇಳ್ತಾರೆ, ಅವ್ರು ಎಷ್ಟು ಅವ್ರು ಹೋದಾದ್ಮೇಲೆ ಎಷ್ಟಾಗತ್ತೆ ಅದು ಇದು ವಯಸ್ಸು, ಅದು ಅಂದ್ರೆ ಆಯುಷ್ ಅಥವಾ ಬದುಕೋದು ಅಂತ ಅವ್ರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀವಿ. ಈ ತರ ಎಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಸುಮಾರು ವರ್ಷ ಬದುಕಬಹುದು, ಸ್ಪ್ರೆಡ್ ಆದ್ರೆ ಕಷ್ಟ, ಈ ತರ ಹೇಳಿರ್ತೀವಿ. ಸೊ ಅವರು 3 ವರ್ಷ ಡಾಕ್ಟರ್ ಹೇಳಿದ್ರೆ ಅವ್ರು 7 ವರ್ಷ ಬದುಕಿದಾರೆ ಅಂತಂದ್ರೆ ಒಂದು ಒಳ್ಳೆ ಸಂಗತಿ. ಸೊ ಅದ್ರ ಬಗ್ಗೆ ಯಾವ್ದು ಹಿಂಗ್ ಸೈಂಟಿಫಿಕ್ ರೀಸನ್ ಕೊಡಕ್ಕಾಗಲ್ಲ. ಓನ್ಲಿ ಥಿಂಗ್ ಏನ್ ಹೇಳ್ಬೋದು ಅಂದ್ರೆ ಕಾಯಿಲೆ ಬೇರೆ ಕಡೆ ಹರಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಅದು ಬೋನ್ ಕ್ಯಾನ್ಸರ್ ಯೂಶುವಲ್ ಆಗಿ ಅವ್ರಿಗೆ ಇದ್ದಿದ್ದು ರೀಸನ್ ಏನು ಅಂದ್ರೆ, ಅವರು ಪ್ರಾಬ್ಲಿ ಎಂಗೇಜ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಬ್ಯಾಕ್ ಬೋನ್ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಏಟ್ ಬಿದ್ದು ಆ ಪಾರ್ಟ್ ಅಲ್ಲೇ ಇಲ್ಲಿ ನೋವು ವಯಸ್ಸಾದ್ಮೇಲೆ ಅದೇ ಜಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅವ್ರು ಅದಕ್ಕೆ ಏನೋ ರಿಲೇಷನ್ ಇದೆಯಾ ಅಂತ ಡೌಟ್ ಇತ್ತು ಸರ್ ಅವ್ರಿಗೆ. ಯೂಶಲಿ ಆತರ ರಿಲೇಷನ್ಸ್ ಇರೋದಿಲ್ಲ. ಬಿದ್ದಿರೋದು ಹಾಗೆ ಮುರಿದಿರೋ ಮೂಳೆಯಲ್ಲಿ ಸುಮಾರು ಆದ್ರೆ ಅದು ಕ್ಯಾನ್ಸರ್ಗೆ, ಅದು ಮುಂಚೆ ಬಿದ್ದಿರೋದಕ್ಕೆ ಯಾವ್ದು ಸಂಬಂಧಗಳು ಇರೋದಿಲ್ಲ. ಇದು ಬೋನ್ ಕ್ಯಾನ್ಸರ್ ಸಪರೇಟ್ ಆಗಿರುತ್ತೆ. ಅವ್ರು ಬಿದ್ದಿರೋ ಸುಮಾರು ವರ್ಷಕ್ಕೆ ಅದಕ್ಕೆ ಯಾವ್ದು ಹೋಲಿಕೆ ಬರೋದಿಲ್ಲ. ಸರ್ ಈಗ ಬೆಂಗಳೂರು ನಗರ ಪ್ರದೇಶದಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಏನೇನ್ ಸೇವೆಗಳೆಲ್ಲ ಸಿಗ್ತಾ ಇದೆ ಸರ್? ಯಾಕೆ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣನೇ ಕಾಸ್ಟ್ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಯಾವ ಸೇವೆಗಳು ಇದೆ ಸರ್? ಬೆಂಗಳೂರಲ್ಲಿ ಈಗ ಸುಮಾರು 15 ಕೇಂದ್ರಗಳು ಇದೆ. ಪ್ರೈವೇಟ್ ಅಲ್ಲಿ, ಗವರ್ಮೆಂಟ್ ಅಲ್ಲಿ ಇರೋದು ಒಂದು ಕೇಂದ್ರ, ಅದು ಕಿದ್ವಾಯಿ ಗ್ರಂಥಿ ಸ್ಮಾರಕ ಗ್ರಂಥಿ, ಇದು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಖರ್ಚು ಅಂತಂದ್ರೆ, ಈಗ ಸರ್ಕಾರದಿಂದ ಸುಮಾರು ಸ್ಕೀಮ್ಸ್ ಗಳು ಪೇಷಂಟ್ ಗೆ ಉಪಯೋಗ ಆಗೋ ತರ ನಡ್ಸ್ಕೊಂಡಿದ್ದಾರೆ. ಸುಮಾರು ವಾಜಪೇಯಿ ಸ್ಕೀಮ್ ಅಂತಿದೆ, ಆಮೇಲೆ ಇದು ಸೆಂಟರ್ ಇಂದನೂ ಸ್ಕೀಮ್ಸ್ ಇದೆ, ರಾಷ್ಟ್ರೀಯ ಆರೋಗ್ಯ ಅಂತ ಹೇಳಿ. ಹೀಗಾಗಿ ಸುಮಾರು ಪೇಷಂಟ್ಗೆ ಗವರ್ಮೆಂಟ್ ನೇ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ಮಾಡೋ ಹಂತದಲ್ಲಿ ಇದ್ದಾರೆ. ಹೀಗಾಗಿ ಪೇಷಂಟ್ ಗೆ ದುಡ್ಡಿನ ತೊಂದರೆಗಳು, ಅವ್ರ ಹತ್ರ BPL ಕಾರ್ಡ್ ಇತ್ತಂತಂದ್ರೆ ತುಂಬಾ ಅನುಕೂಲ ಇರುತ್ತೆ. ಆರೋಗ್ಯದ ಸಂಬಂಧಪಟ್ಟಿದ್ದ ಕಾರ್ಡ್ ಇದ್ರೆ ಕೂಡ ಅವರಿಗೆ ತುಂಬಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಆಮೇಲೆ ಅಷ್ಟೊಂದು ಏನ್ ನೀವು ತಿಳಿದಿರೋ ತರ ಏನಾದ್ರು ಈವನ್ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಆದ್ರೂ ಗವರ್ಮೆಂಟ್ ಬೇರ್ ಮಾಡ್ತಾ ಇದೆ. ಈ ಸುಮಾರು ನಮ್ ಕಿದ್ವಾಯಿ ಸಂಸ್ಥೆಯಲ್ಲೇನೆ ಆಲ್ಮೋಸ್ಟ್ 90% ಫ್ರೀ ಟ್ರೀಟ್ಮೆಂಟ್ ತಗೊಳ್ತಾರೆ ಬೇರೆ ಸ್ಕೀಮ್ ಅಲ್ಲಿ. ಸೊ ನೀವು ಸರ್ಕಾರ ಕಡೆ ಬಂದ್ರೆ ಈ ಸ್ಕೀಮ್ಸ್, ಸರ್ಕಾರ ಹಾಸ್ಪಿಟಲ್ ಅಂತಂದ್ರೆ ಗವರ್ಮೆಂಟ್ ರನ್ನಿಂಗ್ ಕಿದ್ವಾಯಿ ಹಾಸ್ಪಿಟಲ್ ಬಂದ್ರೆ 90% ವಿತ್ BPL ಕಾರ್ಡ್ ಹೋಲ್ಡರ್ ಎವ್ರಿಥಿಂಗ್ ವಿಲ್ ಬಿ ಫ್ರೀ. ದ ಕಾಸ್ಟ್ ಎಲ್ಲಾನು ಗವರ್ಮೆಂಟ್ ಬೇರ್ ಮಾಡುತ್ತೆ ಆ ಸ್ಕೀಮ್ ಅಲ್ಲಿ. ಪ್ರೈವೇಟ್ ಅಲ್ಲಿ ಅದು ಸುಮಾರು ಅದರ ಬೇರೆ ಸೆಂಟರ್ಸ್ ಇರ್ತದೆ, ಅವ್ರದ್ದು ರೇಟ್ಸ್. ನಮಸ್ಕಾರ ಕೇಳಿದರೆ, ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ. ಮಂಜುನಾಥ್ ಅವರು ಕ್ಯಾನ್ಸರ್ ಪ್ರೋಗ್ರಾಮ್ ಅನ್ನ ಕೇಳಿಸ್ಕೊಂಡು ಡಾಕ್ಟರ್ ರಾಜಶೇಖರ್ ಅವ್ರದ್ದು ಯಾವ ರೀತಿ ಇದೆ ಪ್ರೋಗ್ರಾಮು, ಅದರ ಫೀಡ್ಬ್ಯಾಕ್ ಅನ್ನ ಕೊಡ್ಲಿಕ್ಕೆ ನಮ್ಮ ಒಟ್ಟಿಗೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಅಂತ ಅವರನ್ನೇ ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ. ಕೇಳಿದರೆ, ನಾನು ಒಂದು ಪ್ರೋಗ್ರಾಮ್ ಮೊಬೈಲ್ ಕೇಳಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ.
ಕ್ಯಾನ್ಸರ್ ಒಂದು ಕಾಯಿಲೆ, ಅದು ಕನ್ನಡದಲ್ಲಿ ಅರ್ಬುಜ ರೋಗ ಎಂದು ಕರೆಯುತ್ತಾರೆ. ಕ್ಯಾನ್ಸರ್ ಬಂದು 3 ಸ್ಟೇಜ್ ಇರುತ್ತೆ. ಒಂದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವುದೇ ಕಾರಣಕ್ಕೆ ಹೆದರ್ಕೊಂತ ಒಂದು ಇದರಲ್ಲಿ ಇದಿಲ್ಲ. ನೀವು ಥರ್ಡ್ ಸ್ಟೇಜ್ ಹೋದಾಗ ಅಂತ ಅದರಲ್ಲೂ ಪಾಸಿಟಿವ್ ಆಗಿದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಮೇಲೆ ಇದು ಮಾಡ್ಕೊಂಡಿರ್ಬೋದು. ಗುಣ ಆಗೋ ಪ್ರಾಬ್ಲಮ್ ಇರುತ್ತೆ. ಗುಣ ಆಗೋದು 90% ಚಾನ್ಸಸ್ ಇದೆ. ನಿಮ್ಮ ಇಮ್ಯುನಿಟಿ ಪವರ್ ಮೇನ್. ವಿಲ್ ಪವರ್ ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್. ಕ್ಯಾನ್ಸರ್ ಗುಣಲಕ್ಷಣಗಳು ಬಂದು ಕೆಮ್ಮು, ದಮ್ಮು, ಇದು ಪದೇ ಪದೇ ಲೆನ್ಸ್ ಅಲ್ಲಿ ನೀರು ತುಂಬಿಕೊಡೋದು, ಮೇನ್ ಲೆನ್ಸ್ ಇನ್ಫೆಕ್ಷನ್. ಅದರಲ್ಲಿ 2 ತರ ಇದೆ. ಲಿವರ್ ಕ್ಯಾನ್ಸರ್ ಅಂತ ಇರುತ್ತೆ, ಮಾಮೂಲಿ ಇನ್ನೊಂದು ಕ್ಯಾನ್ಸರ್ ಇರುತ್ತೆ. 2 ತರ ಕ್ಯಾನ್ಸರ್ ಇದೆ. ಪದೇ ಪದೇ ಲಿವರ್ ಕ್ಯಾನ್ಸರ್ ಮೇನು. ಲೆನ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋದು, ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್ ಕ್ಯಾನ್ಸರ್, ಧೂಮಪಾನ ಇದರಿಂದ ಲಿವರ್, ಇದು ಸಿಗರೇಟ್ ಬೀಡಿಯಿಂದ ಲಿವರ್ ಕ್ಯಾನ್ಸರ್, ಗುಟ್ಕಾ ಮತ್ತೆ ಪಾನ್ ಮಸಾಲ ಹಾಕೋದ್ರಿಂದ ನಿಮ್ಗೆ ಗಂಟಲ ಕ್ಯಾನ್ಸರ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರಾಜಶೇಖರ್ ಅವರು. ಈ ಕಡೆ ನಮಗೆ ಸ್ವಲ್ಪ ಗೊತ್ತಿತ್ತು, ಬಟ್ ಫುಲ್ ಕ್ಲಿಯರ್ ಆಗಿ ತಿಳ್ಕೊಟ್ಟಿದ್ದಾರೆ. ವಯಸ್ಸಿನ ಮಿತಿ ಕ್ಯಾನ್ಸರ್ ಯಾವುದೇ ಕಾರಣಕ್ಕೂ ವಯಸ್ಸಿನ ಮಿತಿ ಎಲ್ಲಾ ವಯಸ್ಸಿನವರೆಗೂ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇಮ್ಯುನಿಟಿ ಪವರ್ ಇಂದ ನೀವು ಗುಣಪಡಿಸ್ಕೋಬಹುದು. ಯಾವುದೇ ಕಾರಣಕ್ಕೆ ಹೆದರಿಕೊಳ್ಳುವ ಅಗತ್ಯವಿಂತ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಹೊಸ ರೀತಿಯ ಲಕ್ಷಣಗಳು ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಒಂದು ಗಂಟಾಗೋದು ಇನ್ನೊಂದು ಆಗೋದು ನೀವು ಇಮಿಡಿಯೇಟ್ಲಿ ಬಂದು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ. ಮೊದಲೇ ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಇಮಿಡಿಯೇಟ್ಲಿ ಚೆಕಪ್ ಮಾಡ್ಕೊಂಡು ನಿಮ್ಗೆ ಒಂದು ಅಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಇಮಿಡಿಯೇಟ್ಲಿ ನಿಮ್ಗೆ ವಿತಿನ್ 1 year ಅಲ್ಲಿ ನಿಮಗೆ ಗುಣಮುಖ ಆಗ್ಬೋದು. ಎಲ್ಲ ತಿಳಿಸ್ಕೊಡ ಡಾಕ್ಟರ್ ರಾಜಶೇಖರ್ ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮಸ್ಕಾರ ಕೇಳುಗರೆ, ನಮ್ಮೊಟ್ಟಿಗೆ ಸುಂದ್ರಮ್ ಅವರಿದ್ದಾರೆ. ಸುಂದ್ರಮ್ ಅವರು ಕ್ಯಾನ್ಸರ್ ಪ್ರೋಗ್ರಾಮ್ ಬಗ್ಗೆ ಕೇಳಿಸ್ಕೊಂಡಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅವ್ರದ್ದು. ಹಾಗಾದರೆ ಅವರು ಅದರ ಒಂದು ಫೀಡ್ಬ್ಯಾಕನ್ನು ನಮ್ಮೊಟ್ಟಿಗೆ ತಿಳಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ಯಾವ ರೀತಿ ಇತ್ತು ಪ್ರೋಗ್ರಾಮು, ಹೇಗಿತ್ತು ಅಂತ ಅವರನ್ನೇ ಕೇಳಿ ಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ, ನನ್ನ ಹೆಸರು ಸುಂದ್ರಮ್ಮ. ನಾನು ಮೊಬೈಲಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದು ಪ್ರೋಗ್ರಾಮ್ ಕೇಳಿಸ್ಕೊಂಡೆ. ಡಾಕ್ಟರ್ ರಾಜಶೇಖರ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಕ್ಯಾನ್ಸರ್ಗೆ ಗುಣಲಕ್ಷಣಗಳು ಏನು ಅಂತ ಡಾಕ್ಟ್ರ್ ಎಲ್ಲ ತಿಳಿಸ್ಕೊಟ್ರು. ಡಾಕ್ಟ್ರು ಕ್ಯಾನ್ಸರ್ ಬಗ್ಗೆ ಗುಣಲಕ್ಷಣಗಳು ತಿಳಿಸ್ಕೊಟ್ಟಿದ್ದು, ಪದೇ ಪದೇ ಕೆಮ್ಮು ಬರ್ತಾ ಇರೋದು, ಗಂಟಲು ಹುಣ್ಣಾಗೋದು, ಅದು ಆರದೇ ಇರೋದು, ಲೆನ್ಸ್ಗೆ ಅಟ್ಯಾಕ್ ಆಗೋದು, ಅಂದರೆ ಇದೆಲ್ಲ ಆಗುತ್ತೆ. ಹೆಣ್ಮಕ್ಳಿಗೆ ಅಂತ ಬಂದರೆ ಗರ್ಭಕೋಶದಲ್ಲಿ ಆಗೋದು, ಕ್ಯಾನ್ಸರ್ ಥರ ಆಗೋದು, ಸ್ತನ ಕ್ಯಾನ್ಸರ್ ಆಗೋದು, ಗಂಟಲು ಕ್ಯಾನ್ಸರ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ಗಳು ಲೇಡೀಸಿಗೆ ಕಾಣಿಸ್ಕೊಳ್ಳುತ್ತೆ. ಇದು ಕ್ಯಾನ್ಸರ್ನ ಮುನ್ಸೂಚನೆಗಳು. ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೇ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಅದನ್ನು ಹೆದರ್ಕೊಳ್ಳೋ ಅಂಥ ಅಗತ್ಯ ಏನೂ ಇಲ್ಲ. ಇದರಲ್ಲಿ ಕೆಲವೊಂದು ಸುಮ್ಮನೆ ಆದ್ರೂ ನಮ್ಮ ಇನ್ಫೆಕ್ಷನ್ಸ್ಗೂ ಆಗ್ಬೋದು, ಆ ಥರನೂ ಒಂದು ಇದಿರುತ್ತೆ. ಹಂಗಾಗಿ ಒಂದು ಸತಿ ಟೆಸ್ಟ್ ಮಾಡಿಸಾಗ ಹೌದು ಅಲ್ಲ ಗೊತ್ತಾಗುತ್ತೆ. ಡಾಕ್ಟ್ರು ಕ್ಯಾನ್ಸರ್ದು ಸೆಂಟರ್ಗಳು ಎಷ್ಟಿವೆ ಅಂತ ತಿಳಿಸ್ಕೊಟ್ರು. ಅದರಲ್ಲಿ 15 ಸೆಂಟರ್ ಇದೆ. ಅದರಲ್ಲಿ ಗೌರ್ಮೆಂಟ್ ಇದ್ರದ್ದು ಕಿಡ್ವಾಯ್ ಹಾಸ್ಪಿಟಲು. ಕಿಡ್ವಾಯಲ್ಲಿ ರೇಷನ್ ಕಾರ್ಡ್ ಏನಾದ್ರು BPL ಕಾರ್ಡ್ ಇದ್ದರೆ ಆ ಅಮೌಂಟ್ ಬಂದು ಆಫ್ ಅಮೌಂಟ್ ಆಗುತ್ತೆ. ಹಂಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಅದು ನಮಗೆ ಅಡ್ಜಸ್ಟ್ ಆಗುತ್ತೆ, ಹೋಗಿ ತೋರಿಸ್ಕೋಬೋದು. ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ನರ್ಸಿಂಗ್ ಹೋಮ್ಸಲ್ಲಿ BPL ಕಾರ್ಡಿಗೆ ಆಫ್ ಅಮೌಂಟ್ ತೊಗೊಳ್ಳೋ ಆಫರು ಇದೆ. ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ತೊಗೋಬೋದು, ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಆ ಥರ ಹೇಳಿ ಡಾಕ್ಟ್ರು ತಿರ್ಸ್ಕೊತಿದ್ದಾರೆ ಡಾಕ್ಟರ್ ರಾಜಶೇಖರ್ ಅವರು. ಮಕ್ಕಳು ಮುನ್ನೆಚ್ಚರಿಕೆ ಏನು ಅಂದರೆ, ಸ್ತನದಲ್ಲಿ ಗಂಟುಗಳೇನಾದ್ರು ಇದ್ದಾಗ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ದಿರ ಡಾಕ್ಟರ್ ಸಹ ಒಂದು ಸತಿ ತೋರಿಸೋದು ತುಂಬ ಒಳ್ಳೆಯದು. ಆಮೇಲೆ ಲೇಡೀಸ್ಗೆ ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಹೋಗೋದು ಜಾಸ್ತಿ ಇದ್ರೂ ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ತೋರಿಸ್ಕೋಬೇಕು ಮುನ್ನೆಚ್ಚರಿಕೆಯಾಗಿ. ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಂಥ ರಾಜಶೇಖರ್ ಡಾಕ್ಟರ್ ಅವ್ರಿಗೆ ತುಂಬ ಧನ್ಯವಾದಗಳು. ಸುಂದ್ರಮ್ಮ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಹಿರಿಯ ನಾಗರಿಕರು ಖಂಡಿತ ಈ ಒಂದು ಕ್ಯಾನ್ಸರ್ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ರು. ಹಾಗೆ ಆ ಕಾರ್ಯಕ್ರಮಗಳನ್ನ ತಿಳ್ಕೊಂಡು ಅವರ ಅಭಿಪ್ರಾಯಗಳನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ನೀವು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು. ರೇಡಿಯೋ ಆಕ್ಟಿವ್ 90.4 MHzCR@gmail.com ಈ ಒಂದು ಮೇಲ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು.
ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್. ಆಕ್ಟಿವ್. ಆಕ್ಟಿವ್.